ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಕರ್ನಾಟಕ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ದಂಡೋರ ಕಚೇರಿ ಮುಂಭಾಗದಲ್ಲಿ ಫರ್ನಾಂಡಿಸ್ ಹಿಪ್ಪಳಗಾಂ ಅವರು, ರಾಜ್ಯ ಕಾರ್ಯಾಧ್ಯಕ್ಷರು ಮಾದಿಗ ದಂಡೋರ ಇವರು ಸಸಿ ನೆಡುವ ಮೂಲಕ ಈ ಅರ್ಥಪೂರ್ಣ ಕಾರ್ಯಕ್ರಮದ ಮೂಲಕ ಜಾಗೃತಿಯನ್ನು ಮೂಡಿಸಿದರು. ಈ ಸಂದರ್ಭದಲ್ಲಿ ಫರ್ನಾಂಡಿಸ್ ಹಿಪ್ಪಳಗಾಂ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಅಧ್ಯಕ್ಷರಾಗಿರುವ ಕಮಲಾಕರ್ ಹೆಗಡೆ ಅವರು ಮಾತನಾಡಿ, ಇಂದಿನ ಆಧುನಿಕ ಜೀವನ ಶೈಲಿಯಿಂದ ಪರಿಸರದ ಮೇಲೆ ದುಷ್ಪರಿಣಾಮಗಳು ಹೆಚ್ಚಾಗ್ತಾ ಇದ್ದು, ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ಬೆಳೆಸುವ ಅಗತ್ಯವಿದೆ. ಬರೀ ವಿದ್ಯಾರ್ಥಿ ಅಷ್ಟೇ ಅಲ್ಲದೆ ಸಮಾಜಮುಖಿಯಾಗಿ ಈ ಬಗ್ಗೆ ಜಾಗೃತಿ ಮೂಡಿಸುವ ಅತ್ಯವಶ್ಯಕವಿದೆ. ಲ್ಯಾಂಡ್ ಮಾಫಿಯಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಬೆನ್ನಲ್ಲಿಯಲ್ಲಿ ಪರಿಸರ ಹಾಳಾಗ್ತಾ ಇದೆ. ಇದ್ದಿರ್ತಕ್ಕಂಥ ಗಿಡ ಮರಗಳನ್ನು ಹಾಳು ಮಾಡಿ ಲೇಔಟ್ ಮಾಡಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಮತ್ತು ವಿವಿಧ ಪ್ಯಾಕೆಟ್ ಆಹಾರ ಪದಾರ್ಥಗಳ ಅತಿಯಾದ ಬಳಕೆ, ಕೈಗಾರಿಕೆಗಳಿಂದ ಹೊರಬರುವ ಕಲುಷಿತ ನೀರನ್ನು ನದಿಗಳಿಗೆ ಹರಿಸುವುದು, ವಾಹನಗಳ ಹೊಗೆ, ಮನೆಗಳಲ್ಲಿ ಬಳಸುವ ಫ್ರಿಡ್ಜ್ ಮತ್ತು ಏರ್ ಕಂಡೀಷನರ್ಗಳಂತಹ ಸಾಧನಗಳಿಂದ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ವಿಶ್ವ ಪರಿಸರ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಾಗಿರದೆ ಪರಿಸರ ಸಂರಕ್ಷಣೆಯ ಸಂಕಲ್ಪ ದಿನವಾಗಬೇಕು. ಕನಿಷ್ಠ ಪಕ್ಷ ಮನೆಯ ಮುಂದೆ ಒಂದಾದರೂ ಮರವನ್ನ ಬೆಳೆಸಬೇಕು. ಮನೆಗೊಂದು ಮಗ ಮನೆಗೊಂದು ಮರ ಎನ್ನುವ ಅಭಿಯಾನವನ್ನ ಈ ಮೂಲಕ ಆರಂಭ ಮಾಡಬೇಕಾಗಿದೆ. ನಾವು ಜೀವಂತವಾಗಿ ಇರಲು, ನಾವು ಉಸಿರಾಡಲು ಹಸಿರೇ ಉಸಿರು ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಒಂದು ಮರವನ್ನಾದರೂ ಬೆಳೆಸಬೇಕು. ಈ ಮೂಲಕ ಉಸಿರೀಕರಣಕ್ಕೆ, ಹಸಿರೀಕರಣಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಪರಿಸರ ಸಂರಕ್ಷಣೆಯ ಮೂಲಕವೇ ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ ಏರಿಕೆ, ಪ್ರಕೃತಿ ವಿಕೋಪಗಳಂತ ಸಮಸ್ಯೆಗಳನ್ನು ತಗ್ಗಿಸಲು ಸಾಧ್ಯ. ಹಾಗಾಗಿ ಎಲ್ಲರೂ ಈ ಒಂದು ಹಸಿರೇ ಉಸಿರು ಅಭಿಯಾನಕ್ಕೆ, ಹಸಿರೀಕರಣಕ್ಕೆ ಕೈಜೋಡಿಸಿ ಎಂದು ಈ ಮೂಲಕ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಿವಣ್ಣ ಹಿಪ್ಪಳಗಾಂವ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಹರೀಶ್ ಗಾಯಕ್ವಾಡ್, ಸಂಜು ಕುಮಾರ್ ಹಿಪ್ಪಳಗಾಂವ್, ರಮೇಶ್ ವಾಗ್ಮಾರೆ, ವಿಲ್ಸನ್ ಕಮಲಾಪುರೆ, ದಿಲೀಪ್ ಗುಪ್ತಾ, ಸಂತೋಷ್ ಶಿಂದೆ, ಬಾಬು ಹಿಪ್ಪಳಗಾಂವ್, ಏಕನಾಥ್ ಚಿಟ್ಟಾ, ಸುಭಾಷ್ ನಾವದಗೇರಿ, ಜಗನ್ನಾಥ್ ನವಲ್ಪುರ್, ಉದಯ್ ಭಾವಿ ದೊಡ್ಡಿ, ಅವಿನಾಶ್ ಬುಟ್ಟೆ ಸೇರಿದಂತೆ ಇನ್ನಿತರರು ಇದ್ದರು. ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ವತಿಯಿಂದ ಇವತ್ತು ಬೀದರ್ ನಗರದ ನವದಗಿರಿ ಬಡಾವಣೆಯಲ್ಲಿರ್ತಕ್ಕಂಥ ಮಾದಿಗ ದಂಡೋರ ಹೋರಾಟ ಸಮಿತಿ ಕಚೇರಿ ಮುಂದೆ ಇವತ್ತೇನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ದಂಡೋರದ ಕಚೇರಿ ಮುಂದೆ ಇವತ್ತು ಗಿಡ ನೆಡುವಂಥ, ಸಸಿ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಮಲಾಕರ್ ಹೆಗಡೆ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವಣ್ಣ ಹಿಪ್ಪಳಗಾಂವ್ ಅವರೇ, ದಿಲೀಪ್ ಗುಪ್ತಾ ಅವರೇ, ಜಗನ್ನಾಥ್ ನವಲಸ್ಪುರ್ ಅವರೇ ಹಾಗೂ ಸಂಜು ಹಿಪ್ಪಳಗಾಂವ್ ಅವರೇ, ಅನೇಕ ಜನ ಬಂದಿರತಕ್ಕಂಥ ನಮ್ಮ ಹರೀಶ್ ಗಾಯಕ್ವಾಡ್ ಅವರೇ, ವಿಲ್ಸನ್ ಅವರೇ, ಸಂತೋಷ್ ಶಿಂದೆ ಅವರೇ, ಅನೇಕ ಜನ ಬಂದಿರಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ಸೋದರರು ರಮೇಶ್ ವಾಗ್ಮಾರೆ ಅಣ್ಣವರೇ ಎಲ್ಲರೂ ಕೂಡ ಬಂದಿರಿ. ಇವತ್ತು ನಮ್ಮದು ಮಾಮಾಶಿರಿ ಆಗಿರ್ತಕ್ಕಂಥ ಸುಭಾಷ್ ಮಾಮ ಅವರೇ, ಅದೇ ರೀತಿ ಅವಿನಾಶ್ ಅವರೇ ಎಲ್ಲರೂ ಕೂಡ ಇವತ್ತು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಇವತ್ತೇನು ಸಸಿ ನೆಡುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಹಸಿರೇ ಉಸಿರು, ಕಾಡು ಬೆಳೆಯಲ್ಲಿ ನಾಡು ಉಳಿಲಂತ ಇವತ್ತು ನಾಡದೊಂದಿಗೆ ದೇಶದಂತ ಇವತ್ತು ಎಲ್ಲ ಪ್ರತಿ ಸಿಟಿಯಲ್ಲಿ ನೋಡ್ತಾ ಇದ್ರೆ ಇವತ್ತು ಗರ್ಮಿ ಜಾಸ್ತಿ ಆಗ್ತದೆ, ಹೀಟ್ ಜಾಸ್ತಿ ಆಗ್ತದೆ, ಪಾಲ್ಯೂಷನ್ ಜಾಸ್ತಿ ಆಗ್ತದೆ. ಕಾರಣ ಎಲ್ಲ ಅರಣ್ಯ ಪ್ರದೇಶ ನಾಶ ಆಗ್ತಾ ಇರ್ತದೆ, ಗಿಡಗಳು ನಾಶ ಆಗ್ತಾ ಇರ್ತದೆ. ಆದ್ದರಿಂದ ಇವತ್ತೊಂದು ನಾವು ಅರಿವು ಮೂಡಿಸೋ ಕಾರ್ಯಕರ್ತಮ್ಮ ಇವತ್ತು ನಾವು ಶ್ರೀ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಮನೆಗೊಂದು ಮರ ಅಂತೇಳಿ ಪ್ರತಿಯೊಬ್ಬರು ಕೂಡ ಒಂದು ಗಿಡ ಹಚ್ಚಬೇಕು. ಗಿಡ ಹಚ್ಚೋದ್ರ ಮುಖಾಂತರ ಇವತ್ತು ನೋಡ್ಬೇಕು, ಬೀದರ್ ನಗರದಲ್ಲಿ ಸುಮಾರು ಬೆಳಗ್ಗೆಯಿಂದ ಇಂಥ ಒಂದು ಗರಿಮೆ ಆಗ್ತದೆ, ತಾಳಕ್ಕಾಗ್ತಲ್ಲ, ಬಿಸಿ ತಗಲು ಅಂಥ ಬಿಸಿಲಾಗಲ್ಲ. ಕಾರಣ ಏನಂದ್ರೆ ಮರಗಳು ಕಡಿಮೆ ಆಗ್ತದೆ, ಮರಗಳು ಕಡಿತಾ ಇದ್ರೆ ಎಲ್ಲ ಮರಗಳು ಕಡಿದು ಲ್ಯಾಂಡ್ ಮಾಫಿಯದವರು ಎಲ್ಲ ಇವತ್ತು ಲೇಔಟ್ ಮಾಡ್ತಾ ಇದ್ರ. ಆದ್ದರಿಂದ ಗಿಡ ಹಚ್ಚಿ ಎಲ್ಲ ಪ್ರತಿಯೊಂದು ಮನೆಯೊಂದು ಗಿಡ ಹಚ್ಚಿ ಹಸಿರೇ ಉಸಿರು ಅಂತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಮಾಡಬೇಕು. ಎಲ್ಲಿ ಗಿಡ ಇರ್ತದೋ ಅಲ್ಲಿ ಆಕ್ಸಿಜನ್ ಇರ್ತದೆ, ಇಲ್ಲಿ ಗಿಡ ಇರ್ತದೋ ಅಲ್ಲಿ ನೆರಳಿರ್ತದ, ಮಳೆ ಬರ್ತದ. ಇಂಥ ಕಾರ್ಯಕ್ರಮನು ಇವತ್ತು ನಾವು ಮಹಾದರ್ ಸೇವಾ ಸಮಿತಿ ವತಿಯಿಂದ ಮಾಡ್ಕೊತಾ ಇದ್ದೇವೆ. ತಾವು ದಯವಿಟ್ಟು ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಮಾಡಿ ತಮ್ಮೆಲ್ಲರೂ ಕೂಡ ವಂದನೆ ಸಲ್ಲಿಸ್ತೀನಿ. ಘಟಕ ಬೀದರ್ ವತಿಯಿಂದ ಇಂದು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಮಾದಿಗ ದಂಡೋರ ಹೋರಾಟ ಸಮಿತಿಯ ಜಿಲ್ಲಾ ಘಟಕದ ಕಚೇರಿ ಎದುರುಗಡೆ ನಾವು ಸಸಿ ನೆಡುವ ಮೂಲಕ ಏನದಂದ್ರೆ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಈ ವಿಶ್ವ ಪರಿಸರ ದಿನಾಚರಣೆಗೆ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀಗಳು ಆದೇಶದಂತೆ ನಾವು ಇವತ್ತೇನದ ಅಂದ್ರೆ ಸಸಿಗಳು ನೆಟ್ಟಿದ್ದೇವೆ. ಹಾಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹೋಡಿ ಮಂಜುನಾಥ್ ಅಣ್ಣವರು ಹಾಗೂ ನಮ್ಮ ಜಿಲ್ಲೆಯ ಯುವ ನಾಯಕರು ಹಾಗೂ ನಮ್ಮೆಲ್ಲರ ಬೆನ್ನೆಲುಬಾಗಿ ಆಗಿರ್ತಕ್ಕಂಥ ಶ್ರೀ ಫರ್ನಾಂಡಿಸ್ ಹಿಪ್ಪಳಗಾಂವ್ ಅಣ್ಣವರು ಹಾಗೂ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣವರು, ಹೀಗಾಗಿ ಇಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಹಾಗೂ ಸಂಘಟನೆಯ ಎಲ್ಲ
ಬಾಂಧವರು ಸೇರಿ ಇವತ್ತೇನದ ನಾವು ವಿಶ್ವ ಅಂತ ಪರಿಸರ ದಿನಾಚರಣೆ ಆಚರಣೆ ಮಾಡಿದೆವು. ಹೀಗಾಗಿ ಇಲ್ಲೆಲ್ಲೋ ಒಂದ್ ಕಡೆ ಏನದಂದ್ರೆ ಅಣ್ಣವ್ರು ಹೇಳಿದ್ರು ಲ್ಯಾಂಡ್ ಮಾಫಿಯಾ ಇವ್ರು ಏನದಂದ್ರೆ ಇವತ್ತು ಎಲ್ಲ ಕಡೆ ಮರಗಳನ್ನು ಕಡಿದು ನಾಶ ಮಾಡೋದ್ರಿಂದ ಬೇಸಿಗೆ ಕಾಲ ಆಗಿರ್ಬೋದು, ಮಳೆಗಾಲ ಆದ್ರೂ ಕೂಡ ಸೆಕೆ ಸಿಕ್ಕಾಪಟ್ಟೆ ಆಗ್ತದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಗ್ಲೋಬಲ್ ಇದು ವಿಶ್ವ ಏನದಂದ್ರೆ ಸೆಕೆಗೆ ಬಲಿ ಆಗ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟ ಜನರ ಈ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಮನುಷ್ಯರು ಮರಗಳು ನೆಡಬೇಕು. ಹಾಗೂ ಮನೆಗೊಂದು ಮರ ಮನೆಗೊಂದು ಮಗು ಮಗುವಿಗೊಂದು ಮರ ಅಂತ ಒಂದು ಗಾದೆ ಮಾತಿದೆ. ಹಾಗಾಗಿ ಎಲ್ಲರೂ ಮರ ನೆಡಬೇಕು. ಮರ ನೆಟ್ಟು ಏನದಂದ್ರೆ ಭೂಮಿ ತಂಪು ಮಾಡ್ಬೇಕಂತ, ಹಾಗೆ ಮಳೆ ಬರಾಗ ಏನದಂದ್ರೆ ಇದು ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ. ನನ್ನ ಹೆಸರು ಕಮಲಾಕರ್ ಹೆಗಡೆ, ಜಿಲ್ಲಾಧ್ಯಕ್ಷರು ಶ್ರೀ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಬೀದರ್.